ಬಿಸಿ ಅನ್ನ, ಅದಕ್ಕೆ ಮೃದುವಾಗಿರುವಂತಹ ರಾಗಿ ಮುದ್ದೆ, ಪಕ್ಕದಲ್ಲಿ ಹಸಿ ತೊಗರಿ ಕಾಳಿನ ಪಲ್ಯ, ತೊಗರಿ ಕಾಳಿನ ಉಪ್ಸಾರು. ಈ ರೀತಿಯ ಊಟ ಯಾರಿಗೆಲ್ಲ ಇಷ್ಟ? ಈ ರೀತಿಯ ತಟ್ಟೆಯನ್ನು ಕೊಟ್ಟರೆ ಯಾರು ಖುಷಿಯಿಂದ ಊಟ ಮಾಡ್ತೀರಾ ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸಂತೃಪ್ತಿ ಕಿಚನ್. ಚಳಿಗಾಲದಲ್ಲಿ ಹೇರಳವಾಗಿ ಹಸಿ ಕಾಳುಗಳು ನಮಗೆ ಸಿಗತ್ತೆ. ಅದರಲ್ಲಿ ತೊಗರಿ ಕಾಳು ಸಹ ಒಂದು. ಈ ತೊಗರಿ ಕಾಳಿನಲ್ಲಿ ಪಕ್ಕ ಹಳ್ಳಿಯ ಶೈಲಿಯಲ್ಲಿ ನಾವು ಇವತ್ತು ಉಪ್ಸಾರು ಮತ್ತು ಪಲ್ಯವನ್ನು ಮಾಡೋಣ. ಇವತ್ತು ನಾನು ತೊಗರಿ ಕಾಳಿನ ಉಪ್ಸಾರು ಮತ್ತು ಅದ್ರ ಜೊತೆಗೆ ಮಾಡುವಂತಹ ಪಲ್ಯವನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ. ನಾನು ಇಲ್ಲಿ 1 ಕಪ್ಪಿನಷ್ಟು ಹಸಿ ತೊಗರಿ ಕಾಳನ್ನು ತೊಗೊಂಡಿದ್ದೀನಿ. ಸುಲಿದು ಈ ರೀತಿ ಇಟ್ಕೊಂಡಿದ್ದೀನಿ. ನಾನಿಲ್ಲೊಂದು 3 ಜನಕ್ಕಾಗುವಷ್ಟು ರೆಸಿಪಿಯನ್ನು ಮಾಡ್ತಾಯಿದ್ದೀನಿ. ಮೊದಲಿಗೆ ಕಾಳನ್ನು ಕುಕ್ಕರ್ಗೆ ಹಾಕಿ ಅದರ ಒಟ್ಟಿಗೆ ನಾನು ಒಂದು 4-5 ಹಸಿ ಮೆಣಸಿನಕಾಯಿನೂ ಸಹ ಹಾಕಿ 2 ಕಪ್ಪಿನಷ್ಟು ನೀರನ್ನು ಹಾಕಿ ಇದನ್ನು ಬೇಯಿಸ್ಕೊತೀನಿ. ಇಲ್ಲಿ ಖಾರವನ್ನು ನಿಮ್ಮ ಇಚ್ಛೆಗನುಸಾರವಾಗಿ ಹಾಕ್ಕೊಳ್ಬೋದು. ಖಾರ ಸ್ವಲ್ಪ ಮುಂದಾಗಿದ್ದರೆ ಚೆನ್ನಾಗಿರುತ್ತೆ. ನಾನು ತೊಗೊಂಡಿರೋ ಹಸಿ ಮೆಣಸು ಅಷ್ಟೊಂದು ಖಾರ ಇಲ್ಲ, ಹಾಗಾಗಿ ನಾನು 5 ತೊಗೊಂಡಿದ್ದೀನಿ. ಮತ್ತು ಬೇಯಿಸುವಾಗಲೇ ಸ್ವಲ್ಪ ಕಾಳಿಗೂ ಉಪ್ಪನ್ನು ಹಾಕಿಬಿಟ್ಟು ನಾನು ಇದನ್ನು ಒಂದು 3 ವಿಷಲ್ ಕೂಗಿಸ್ಕೊತೀನಿ. ಕಾಳು ಹದವಾಗಿ ಬೇಯಬೇಕು, ತುಂಬ ಮೆಶಿಯಾಗೋ ತನಕ ಬೇಯಬಾರ್ದು. ನೋಡಿ, ಇಲ್ಲಿ ಕಾಳು ಚೆನ್ನಾಗಿ ಬೆಂದಿದೆ. ಕಾಳು ಒಡೆಯೋಷ್ಟು ಬೇಯಿಸ್ಕೊಳ್ಬೇಡಿ. ಈಗ ನಾವು ಬೇಯಿಸಿರುವಂತಹ ಕಾಳು ಮತ್ತು ನೀರನ್ನು ಈಗ ಬೇರ್ಪಡಿಸ್ಕೊಳ್ಳೋಣ. ನಾನು ಈ ರೀತಿ ಶೋಧಿಸ್ಕೊತಾ ಇದ್ದೀನಿ. ಕಾಳು ಮತ್ತು ನೀರನ್ನು ಬೇಯಿಸ್ಕೊತಾ ಇದ್ದೀನಿ. ನಾವೀಗ ಬೇಯಿಸಿರುವಂತಹ ನೀರೇನಿದೆ ಅದರಲ್ಲಿ ನಾವು ಸಾರನ್ನು ಮಾಡೋವಂಥದ್ದು. ಹಸಿಮೆಣಸನ್ನು ಸಹ ನಾನಿಲ್ಲಿ ಇಡಿಯಾಗಿ ಬೇಯಿಸ್ಕೊಂಡಿರೋದ್ರಿಂದ ನಾನು ಇದನ್ನು ತೆಕ್ಕೊಳ್ತಾ ಇದ್ದೀನಿ. ರುಬ್ಬಲಿಕ್ಕೆ ನಮಗೆ ಬೇಕಾಗಿದೆ. ಸೊ ಹಾಗಾಗಿ ಹಸಿಮೆಣಸನ್ನು ನಾವು ಬೇರ್ಪಡಿಸ್ಕೋಬೇಕಾಗತ್ತೆ. ನೋಡಿ, ಬೇಯಿಸಿರುವಂತಹ ನೀರು ಇಷ್ಟು ಸಿಕ್ಕಿದೆ. ಈಗ ನಾನು ಬೇಯಿಸಿರುವಂತಹ ಹಸಿಮೆಣಸನ್ನು ತೆಕ್ಕೊಂಡು 1 ಚಮಚದಷ್ಟು ಕಾಳನ್ನು ಸಹ ನಾನು ತೆಗೆದಿಟ್ಕೋತಾ ಇದ್ದೀನಿ. ಇಲ್ಲಿ ನಾವು ಇದಕ್ಕೆ ಕಾಯನ್ನೆಲ್ಲ ಹಾಕೋದಿಲ್ಲ ಈ ಸಾರಿಗೆ. ಸೊ ಸ್ವಲ್ಪ ಗಟ್ಟಿನೂ ಬರುತ್ತೆ, ಸ್ವಲ್ಪ ರುಚಿನೂ ಆಗುತ್ತೆ. ಹಾಗಾಗಿ ಬೇಯಿಸಿರುವಂತಹ ಕಾಳನ್ನು 1 ಸ್ಪೂನಷ್ಟು ತೆಗೆದಿಟ್ಕೊಂಡಿದ್ದೀನಿ. ಈಗ ಒಂದು ಸಣ್ಣ ಮಿಕ್ಸರ್ ಜಾರ್ಗೆ ಬೇಯಿಸಿರುವಂತಹ ಕಾಳು, ಬೇಯಿಸಿರುವಂತಹ ಹಸಿ ಮೆಣಸಿನಕಾಯಿ, ಒಂದು ಸಣ್ಣ ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆ ಹಣ್ಣು, ಒಂದು ಅರ್ಧ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಮತ್ತು 1 ಚಮಚದಷ್ಟು ಜೀರಿಗೆ, 1 ಚಮಚದಷ್ಟು ಕಾಳುಮೆಣಸು ಬೇಕಿದ್ರೆ ನೀವು ಒಂದು ಸ್ವಲ್ಪ ಕಡಿಮೆ ಮಾಡ್ಕೊಳ್ಬೋದು. ಒಂದು ಅರ್ಧ ಗಡ್ಡೆಯಷ್ಟು ಬೆಳ್ಳುಳ್ಳಿಯನ್ನು ಹಾಕಿಬಿಟ್ಟು ಸ್ವಲ್ಪ ನೀರನ್ನು ಹಾಕಿ ಈ ಮಸಾಲೆಯನ್ನು ನುಣ್ಣಗೆ ಹರ್ಕೊಂಡು ಬರ್ತೀನಿ. ನೋಡಿ, ನಾನು ಈ ರೀತಿ ನುಣ್ಣಗೆ ರುಬ್ಕೊಂಡಿದ್ದೀನಿ. ಕೆಲವೊಬ್ಬರು ಈ ಖಾರವನ್ನು ಬೇರೆಯೇ ತೆಗೆದಿಟ್ಕೊಂಡು ಬರೀ ಬೇಯಿಸಿರೋ ನೀರು, ಖಾರ ಮತ್ತು ಪಲ್ಯ ಆ ರೀತಿ ಸಹ ಸರ್ವ್ ಮಾಡ್ತಾರೆ. ನಿಮ್ಗೆ ಇಷ್ಟ ಆದರೆ ನೀವು ಆ ಥರ ಸಹ ಮಾಡ್ಬೋದು. ನಾನೀಗ ರುಬ್ಕೊಂಡಿರುವಂತಹ ಮಸಾಲೆಯನ್ನು ಬೇಯಿಸಿರೋಂತಹ ನೀರೇನಿದೆ ಅದಕ್ಕೆ ಸೇರಿಸ್ತಾ ಇದ್ದೀನಿ. ಇದು ಕುದ್ದ ಮೇಲೆ ಸ್ವಲ್ಪ ಗಟ್ಟಿಯಾಗುತ್ತೆ. ಇದು ಸ್ವಲ್ಪ ತೆಳುವಾಗಿಯೇ ಇರಬೇಕು. ಸೊ ನಾನು ಮಿಕ್ಸರ್ ಜಾರ್ಗೂ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ನೋಡಿ ಈ ಹದದಲ್ಲಿ ಇರಬೇಕು. ತೆಳುವಾಗಿ ಇದ್ದ ಹಾಗೆ ನಮಗೆ ಮುದ್ದೆ ಜೊತೆ ಅದ್ದಿಸಿ ತಿನ್ನಲಿಕ್ಕೆ ಚೆನ್ನಾಗಾಗತ್ತೆ. ಹಾಗಾಗಿ ಈಗ ಇದಕ್ಕೆ ಮತ್ತೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಒಲೆ ಮೇಲೆ ಇದನ್ನು ಕುದಿಯೋದಕ್ಕೆ ಇಡ್ತೀನಿ. ಇದೊಂದು 5 ನಿಮಿಷ ಕುದಿಬೇಕು. ಒಂದು 2 ಕುದಿ ಬಂದರೆ ಸಾಕು. ನಮಗೆ ಆ ಬೆಳ್ಳುಳ್ಳಿ, ಇದು ಕಾಳು ಮೆಣಸಿಂದೆಲ್ಲ ಹಸಿ ವಾಸನೆ ಹೋಗಬೇಕು. ಹಾಗಾಗಿ ಇದನ್ನು ಕುದಿಸ್ತಾ ಇದ್ದೀನಿ. ನೋಡಿ, ಚೆನ್ನಾಗಿ ಇದು ಈ ರೀತಿ ಕುದ್ದಿದೆ. ಇಷ್ಟ ಆದಮೇಲೆ ನೀವು ಫ್ಲೇಮನ್ನು ಆಫ್ ಮಾಡ್ಕೊಂಡ್ಬಿಟ್ರೆ ಉಪ್ಸಾರು ತಯಾರಾಯಿತು. ಇದಕ್ಕೆ ಒಗ್ಗರಣೆ ಎಲ್ಲ ಹಾಕೋದಿಲ್ಲ, ಇಷ್ಟೇ ಮಾಡೋದು ಇದಕ್ಕೆ. ಸೊ ರುಚಿಯಾಗಿರುವಂತಹ ಖಾರವಾಗಿರುವಂತಹ ಉಪ್ಸಾರು ತಯಾರಾಗಿದೆ. ಈಗ ನಾವು ಆ ಪಲ್ಯವನ್ನು, ಕಾಳೇನು ಬೇಯಿಸ್ಕೊಂಡಿದ್ದೀವಿ ಅದನ್ನು ಪಲ್ಯ ಮಾಡ್ಕೊಳ್ಳೋಣ. ಒಂದು ಕಡಾಯಿಗೆ 1 ಚಮಚದಷ್ಟು ಎಣ್ಣೆ, ಸ್ವಲ್ಪ ಸಾಸಿವೆ, ಒಂದು ಅರ್ಧ ಚಮಚದಷ್ಟು ಉದ್ದಿನಬೇಳೆಯನ್ನು ಹಾಕ್ತಾಯಿದ್ದೀನಿ, ಒಂದು 1/4 ಚಮಚದಷ್ಟು ಇಂಗನ್ನು ಹಾಕ್ತಾಯಿದ್ದೀನಿ. ಇಲ್ಲಿ ಇಂಗಿನ ಬದಲಾಗಿ ನೀವು ಬೆಳ್ಳುಳ್ಳಿಯನ್ನು ಬೇಕಿದ್ರೆ ಹಾಕ್ಕೋಬೋದು. ಒಂದು ಅರ್ಧ ಚಮಚದಷ್ಟು ಅರಿಶಿಣವನ್ನು ಹಾಕಿ, 1 ಹಸಿ ಮೆಣಸಿನಕಾಯಿ, ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಒಗ್ಗರಣೆ ಚೆನ್ನಾಗಿ ಬೆಂದ ಮೇಲೆ ನಾನೀಗ ಒಂದು ಅರ್ಧ ಈರುಳ್ಳಿ, ಸಣ್ಣದಾಗಿ ಹೆಚ್ಚಿರುವಂತಹ ಒಂದು ಅರ್ಧ ಈರುಳ್ಳಿಯನ್ನು ಹಾಕಿಬಿಟ್ಟು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಈ ಕಾಳಿನೊಟ್ಟಿಗೆ ಆ ಸಾರು ಊಟ ಮಾಡೋದಕ್ಕೆ ಚೆನ್ನಾಗಿರುತ್ತೆ. ರಾಗಿ ಮುದ್ದೆ ಮಾತ್ರ ಅಲ್ಲ, ಅನ್ನದೊಟ್ಟಿಗೂ ಸಹ ನೀವು ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಆರೋಗ್ಯಕರವಾದಂತಹ ಅಡಿಗೆ ಇದು. ಈಗ ಬೇಯಿಸಿರೋಂತಹ ಕಾಳನ್ನು ಹಾಕಿಬಿಟ್ಟು ಒಗ್ಗರಣೆಯಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ಕಾಳು ಚೆನ್ನಾಗಿ ಬೆಂದಿರೋದ್ರಿಂದ ಜಸ್ಟ್ ಒಗ್ಗರಣೆಯಲ್ಲಿ ಮಿಕ್ಸ್ ಆದರೆ ಸಾಕು. ಈಗ ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಉಪ್ಪನ್ನು ಮತ್ತು ಒಂದು 3 ಚಮಚದಷ್ಟು ತೆಂಗಿನಕಾಯಿ ತುರಿಯನ್ನು ಹಾಕ್ತಾ ಇದ್ದೀನಿ.
ಈಗ ಸಣ್ಣದಾಗಿ ಕಟ್ ಮಾಡಿರೋಂತಹ ಕೊತ್ತಂಬರಿ ಸೊಪ್ಪು ಹಾಕಿ ಕೆಲವರು ಫ್ಲೇಮನ್ನು ಆಫ್ ಮಾಡಿ ಬಿಡ್ಬೋದು. ಆದರೆ ನಾನಿಲ್ಲಿ ಒಂದು ಅರ್ಧ ಕಡಿಯಷ್ಟು ನಿಂಬೆಹಣ್ಣಿನ ರಸವನ್ನು ಸಹ ಸೇರಿಸ್ತಾ ಇದ್ದೀನಿ. ನಿಂಬೆಹಣ್ಣಿನ ರಸ ಸೇರಿಸಿದ್ರೆ ಚೆನ್ನಾಗಾಗತ್ತೆ. ಹಾಗಾಗಿ ನಿಂಬೆಹಣ್ಣಿನ ರಸವನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ಲೇಮನ್ನು ಆಫ್ ಮಾಡಿಬಿಟ್ರೆ ತೊಗರಿ ಕಾಳಿನ ಪಲ್ಯ ಸಹ ತಯಾರಾಗಿದೆ. ಇದನ್ನು ಸಾಮಾನ್ಯವಾಗಿ ರಾಗಿ ಮುದ್ದೆ ಜೊತೆ ಸರ್ವ್ ಮಾಡ್ತಾರೆ. ಸೊ ನಾನು ಅಷ್ಟೇ ಇಲ್ಲಿ ಅನ್ನನೂ ಹಾಕ್ಕೊಂಡಿದ್ದೀನಿ, ರಾಗಿ ಮುದ್ದೆ ಮಾಡ್ಕೊಂಡಿದ್ದೀನಿ, ಅದಕ್ಕೆ ಪಲ್ಯನೂ ಸರ್ವ್ ಮಾಡ್ಕೊಂಡಿದ್ದೀನಿ, ರುಚಿಯಾಗಿರುವಂತಹ ಉಪ್ಸಾರನ್ನು ಸಹ ಸರ್ವ್ ಮಾಡ್ಕೊತಾ ಇದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇದು ಮಾಡೋದು ತುಂಬಾ ಈಸಿ, ಆರೋಗ್ಯಕರವಾದಂತಹ ಅಡುಗೆ. ಖಂಡಿತ ಈ ರೆಸಿಪಿ ಇಷ್ಟ ಆದರೆ ಇದನ್ನು ಟ್ರೈ ಮಾಡಿ ನೋಡಿ. ಹೇಗಾಯ್ತಂತ ತಿಳಿಸೋದನ್ನು ಮರಿಬೇಡಿ. ಅದಕ್ಕೂ ಮುಂಚೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋಕ್ಕೊಂದು ಲೈಕ್ ಮಾಡಿ, ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಮತ್ತೊಂದು ಅಡುಗೆಯೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.